ಹೊಳೆನರಸೀಪುರ ಪಟ್ಟಣದ ಶ್ರೀ ನೀಲಕಂಠೇಶ್ವರ ಹಾಗೂ ಶ್ರೀ ಚತುರ್ಭುಜ ಪಟ್ಟಾಭಿರಾಮ ದೇವಾಲಯದಲ್ಲಿ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡರು, ಸಹೋದರರಾದ ಶಾಸಕ ಎಚ್ ಡಿ ರೇವಣ್ಣ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ಬಾಲಕೃಷ್ಣ, ಎಚ್ ಡಿ ರಮೇಶ್, ಸೊಸೆಯಂದಿರಾದ ಕವಿತಾ, ಸೌಮ್ಯ ಹಾಗೂ ಕುಟುಂಬ ಸದಸ್ಯರ ಉಪಸ್ಥಿತಿಯಲ್ಲಿ ಪೂಜೆ ಸಲ್ಲಿಸಿದರು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಮುಂದಿನ ತಲೆಮಾರುಗಳು ಖರ್ಚು ಮಾಡಿದರೂ ಹಣ ಕರಗದೇ ಇರುವಷ್ಟು ಆಸ್ತಿ ಮಾಡಿದ್ದೇನೆ ಎಂದು ಮೊನ್ನೆ ಮಾಡಿದ್ದಾರೆ ಸಂತೋಷ. ಮಾಧ್ಯಮಗಳ ಮುಂದೆ ವೇದಿಕೆ ಮೇಲೆ ನಾನು ಇನ್ನೂ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಇವತ್ತು ರಾಜ್ಯ ಆಳ್ತೀನಿ ಅಂತ ಹೇಳ್ತಾರೆ ಅಂತ ಭಾಷಣ ಮಾಡೋರು ಬೇರೆ. ಈ ಮುಖ್ಯಮಂತ್ರಿಯ ಹುಟ್ಟುಗುಣ ಎದೆಯಲ್ಲ ಎಂದು ಮಾರ್ಮಿಕವಾಗಿ ತಿಳಿಸಿ, ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅದನ್ನು ದುರುಪಯೋಗ ಮಾಡಿಕೊಳ್ಳದೆ ಈಗಲಾದರೂ ಪ್ರಯತ್ನ ಮಾಡಿ ಎಂದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಲಹೆ ನೀಡಿದರು. ಕೊಡಿ, ಇಡೀ ಪ್ರಾಜೆಕ್ಟ್ ಬಗ್ಗೆ ಏನೇನು ಮಾಹಿತಿ ಇನ್ನೂ 10 ಪೇಜ್ ಕೊಟ್ಟಿದ್ದೀವಿ ಜಾಹೀರಾತನ್ನ. ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾ ಇದ್ದಾರೆ, ರೈತರ ಮಕ್ಕಳು, ಹೆಣ್ಣು ಮಕ್ಕಳು ಏನು ಹೇಳ್ತಾ ಇದ್ದಾರೆ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ದಬ್ಬಾಳಿಕೆ ಮಾಡಿ ಕೆಲವು ರೌಡಿ ಎಲಿಮೆಂಟ್ಸ್ನ ಬಿಟ್ಟು ಹೆದರಿಸಿ ನಿಮ್ಮ ಗ್ರ್ಯಾಂಟ್ ಆಗಿರ್ತಕ್ಕಂಥ ಭೂಮಿ ಸರ್ಕಾರ ನಾವು ವಾಪಸ್ ತಗೊಂಡ್ಬಿಡ್ತೀವಿ ನೀವು ಕೊಡದೇ ಇದ್ದರೆ, ಈ ರೀತಿ ಎಲ್ಲ ದಬ್ಬಾಳಿಕೆ ಮಾಡಿ ಏನು ಸಾಧನೆ ಮಾಡೋಕ್ಕೆ ಕೊಟ್ಟಿದ್ದೀರಿ? ಏನಕ್ಕದು ಇವತ್ತು ಪ್ರಾಜೆಕ್ಟ್ ಬೇಕಾಗಿದೆ ನಿಮಗೆ? ಬೇರೆ ಕಡೆ ಜಾಗ ಇಲ್ವಾ? ಆ ರೈತರ ನೀವೇ ಹೇಳಿದ್ದೀರಿ ಸತ್ಯಶೋಧನಾ ಸಮಿತಿದು ಇಟ್ಬಿಡಿ, ನಮ್ಮದು ಇದೆಯಲ್ಲ ತೀರ್ಮಾನ ಮಾಡಿರೋದು, ಅದನ್ನೂ ಇಡೀ ಜನಗಳ ಮುಂದೆ ನಾವೇನೇನು ಮಾಡಿದ್ದೀವಿ ಅಂತ ಹೇಳಿ. ಅದ್ರ ಜೊತೆಗೆ ಕಾಗೋಡು ತಿಮ್ಮಪ್ಪನವ್ರ ಅಧ್ಯಕ್ಷತೆಯಲ್ಲಿ ನೀವು ಮೆಂಬರ್ ಅಲ್ವೇ ಮುಖ್ಯಮಂತ್ರಿಗಳು? ಆ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಕೊಟ್ಟಿದ್ರಲ್ಲ ಬಿಡದಿ ಭಾಗದ ಅವತ್ತಿನ ಚಿತ್ರಣ ಏನಿತ್ತು ಅಂತ ಹೇಳಿ, ಅಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಬರಬಾರ್ದು ಅಂತೇಳಿ ರೆಕಮೆಂಡ್ ಮಾಡಿದ್ದೀರಲ್ಲಪ್ಪ, ಅದನ್ನು ಜಾಹೀರಾತು ಕೊಡಿ. ಸ್ವಲ್ಪ ನಮಗೆ ಖರ್ಚು ಉಳಿಸಿ ಹೋಗಲಿ ಆ ಜಾಹೀರಾತು ಕೊಡೋದು. ಆ ನಿಮ್ಮ ಜಾಹೀರಾತು ಜೊತೆಗೆ ಇದನ್ನು ನೀವು ಮಾಡಿರ್ತಕ್ಕಂಥ ನಿಮ್ಮ ಸಂಶೋಧನಾ ರಿಪೋರ್ಟು ಅದನ್ನು ಜಾಹೀರಾತು ಮುಖಾಂತರ ಕೊಟ್ಟರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರಿಗೆ HMT ವಿಷಯದಲ್ಲಿ ಬಹಳ ಚರ್ಚೆ, ರಾಜಕೀಯ ಚರ್ಚೆ ನಡೀತಾ ಇದೆ.